ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ತುಂಬ ಹೃದಯದ ಅಭಿನಂದಿಸ್ತೇನೆ. ಕಾರಣ ಯಾವುದೇ ಡಿಸ್ಟರ್ಬ್ ಇಲ್ಲದೆ 12 ವರ್ಷ ಪೂರೈಸಿದೆ. ಹಾಗಾಗಿ ಅವ್ರ ಕಾಲದಲ್ಲಿ ನಮ್ಮ ದೇಶದ GDP ಚೆನ್ನಾಗಿ ಡೆವಲಪ್ ಆಗಿದೆ, ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅವರು ಇನ್ನೂ ಒಂದು ಟರ್ನ್ ಮುಂದುವರಲಿ ಅನ್ನೋದು ನನ್ನ ಆಸೆ. ಅಲ್ಲ, ಅವರ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ನೀವು ಕೊಡ್ತೀರಿ? 100ಕ್ಕೆ 100 ಮಾರ್ಕ್ಸ್, ಒಂದು ಕಡಿಮೆ ಇಲ್ಲ. ಸುದೀರ್ಘ ರಾಜಕಾರಣ. ಇವತ್ತು ಮುಖ್ಯ ದೇಶದ ಪ್ರಧಾನಿಗಳಾಗಿ ಜವಾಹರ್ಲಾಲ್ ನೆಹರೂರ ಏನೊಂದು ಅವಧಿ ಇತ್ತು, ಅದನ್ನು ಮೀರಿ ಇವತ್ತು ಹೆಮ್ಮೆಯ ಪ್ರಧಾನಮಂತ್ರಿ. ನಮ್ಮ ದೇಶದಲ್ಲಿ ಅಭಿಮಾನಿಗಳಿಲ್ಲ, ಅವರಿಗೆ ಇಡೀ ಪ್ರಪಂಚದಲ್ಲಿ ಅಭಿಮಾನಿಗಳು. ಇವತ್ತು ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಜವಾಹರ್ಲಾಲ್ ನೆಹರು ಪೀರಿಯಡಲ್ಲಿ, ಇವತ್ತು ಡಿಜಿಟಲ್ ಕ್ರಾಂತೀಕರಣ, ಡಿಜಿಟಲ್ ಯುಗ, ಇವತ್ತು ಕಾಂಪಿಟೇಷನ್ನು, ಇವತ್ತು ಎಲ್ಲ ಲಿಬರಲೈಸೇಷನ್ನು, ಇಡೀ ಪ್ರಪಂಚ ಎಲ್ಲ ದೇಶಗಳು ಕಾಂಪೀಟ್ ಮಾಡ್ತವೆ. ಇಂಥ ಯುಗದಲ್ಲಿ ಭಾರತ ರಾಷ್ಟ್ರನ ಬಲಿಷ್ಠವಾಗಿ ತಗೊಂಡು ಹೋಗ್ತಾ ಇರೋದು ಅದು ಮೋದಿಯವರ ಕಡೆಯಿಂದ ಮಾತ್ರ ಸಾಧ್ಯ. ಇವತ್ತು ದೇಶದಲ್ಲಿ ಎಲ್ಲ ಜನಗಳ ಕೈಯಲ್ಲಿ, ಪ್ರತಿಯೊಬ್ಬರು ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ. ಎಲ್ಲರೂ ಅವ್ರು ಏನು ರಿಫಾರ್ಮ್ಸ್ ಮಾಡಿದ್ದಾರೆ, ಒಂದೊಂದೇ ರಿಫಾರ್ಮ್ಸು ಮುಂದೆ ಜನಗಳಿಗೆ ಅರ್ಥ ಆಗುತ್ತೆ. ಅವತ್ತಿನ ಸಂದರ್ಭದಲ್ಲಿ ನೋಟಿನ ಅಮಾನ್ಯೀಕರಣ ಮಾಡಿದ್ರು, GST ಮಾಡಿದ್ರು, ಅವತ್ತಿನ ಸಂದರ್ಭದಲ್ಲಿ ವಿರೋಧ ಮಾಡ್ತಾ ಇದ್ರು. ಬಹುಶಃ ಇವತ್ತು ಎಲ್ರಿಗೂ ಅರ್ಥ ಆಗ್ತಾ ಇದೆ, ಅವ್ರು ಮಾಡಿರೋ ಪ್ರತಿಯೊಂದು ಕೆಲಸನೂ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ 2046ಕ್ಕೆ ವಿಕಸಿತ ಭಾರತನ ನಾವು ದೊಡ್ಡ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಮೊದಲನೆಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ತಗೊಂಡೋಗೋದಕ್ಕೆ ಅವರು ಏನೆಲ್ಲ ವಿಕಸಿತ ಭಾರತ, ಆತ್ಮನಿರ್ಭರ ಇರ್ಬೋದು, ನಾವು ಈ ಒಂದು ನಮ್ಮ ಏನೆಲ್ಲ ಈ ಸೆಮಿ ಕಂಡಕ್ಟರ್ ಇರ್ಬೋದು, ಇರ್ಬೋದು, ಎಲ್ಲ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಮ್ಮ ಕೃಷಿ ಕ್ಷೇತ್ರಕ್ಕಿರ್ಬೋದು, ಎಲ್ಲ ಯುವಕರ ಉದ್ಯೋಗಕ್ಕಿರ್ಬೋದು, ಅದನ್ನು ಮೀಸಲಾಗಿಟ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯಾಗಿ ಹೊರಮೊದಲಿ ಭಾರತ ನಮ್ಮ ಮೋದಿಯವರ ಒಂದು ಆಡಳಿತದಲ್ಲಿ, ಮೋದಿಯವರ ನಾಯಕತ್ವದಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಮುಂದಿನ ಮೋದಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ದೇಶದ ಇವತ್ತೇನಾದರೂ ಒಂದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದೇಶ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ಮೋದಿಯವರ ನಾಯಕತ್ವ ಅತ್ಯವಶ್ಯಕ ಅಂತ ಇಡೀ ನಮ್ಮ ಭಾರತದ ಜನತೆಗೆ ಗೊತ್ತಿದೆ. ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಅನ್ನು ನೀವು ಕೊಡ್ತೀರಿ? ನಾವು ನನ್ನ ವೈಯಕ್ತಿಕವಾಗಿ 100ಕ್ಕೆ 80 ಇಂದ 90%